ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಒಂದು ಹೆಲ್ತಿ ರೆಸಿಪಿಯನ್ನು ನೋಡೋಣ. ಅದೇ ಮಿಕ್ಸ್ ಮೊಳಕೆ ಕಾಳಿನ ಪಲ್ಯ. ನೋಡಿ, ಇಲ್ಲಿ 5 ಥರದ ಕಾಳುಗಳನ್ನು ಮೊಳಕೆ ಕಟ್ಕೊಂಡಿದ್ದೀವಿ. ಹೆಸರು ಕಾಳು, ಬಟಾಣಿ, ಕಡಲೆಕಾಳು, ನಂತರ ಹುರುಳಿಕಾಳು, ಅಲಸಂದೆ ಕಾಳು. ಇವನ್ನು ಮೊಳಕೆ ಕಟ್ಟಿದ್ದಾದಮೇಲೆ, ಅಂದರೆ ಇವು 1 ಕಪ್ ಅಷ್ಟವೇ. ಅವನ್ನು ಯಾವ ರೀತಿ ಪಲ್ಯ ಮಾಡೋದಂತ ನೋಡೋಣ. ನೋಡಿ, ಮೊದಲು ಸ್ಟವನ್ನು ಹಚ್ಚಿ ಒಂದು ಬಾಣಲಿಯನ್ನು ಇಡೋಣ. ನಂತರ ಇದಕ್ಕೆ ದೊಡ್ಡ ಸ್ಪೂನಾಗ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಣ. ತುಂಬ ಈಸಿ ಫ್ರೆಂಡ್ಸ್, ಬೇಗ ಮಾಡ್ಕೋಬೋದು. ನಂತರ ಸಾಸಿವೆ ಹಾಕೋಣ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಕರಿಬೇವು. ನಂತರ ಇಲ್ಲಿ ಮೀಡಿಯಮ್ ಸೈಜ್ 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸಣ್ಣಗೆ ಕಟ್ ಮಾಡ್ಕೋಬೇಕು. ಅವನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ಈರುಳ್ಳಿ ಸ್ವಲ್ಪ ಬೇಯೋದಕ್ಕೆ ಉಪ್ಪನ್ನು ಹಾಕೋಣ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಅವಶ್ಯಕತೆ ಇಲ್ಲ, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದಾವೆ. ಈಗ ಸಾಕು ಈರುಳ್ಳಿ ಬೆಂದಿರೋದು. ಇವಾಗ ಮೊಳಕೆ ಕಾಳನ್ನು ಹಾಕೋಣ. ಮತ್ತು ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ಇದಕ್ಕೆ ನೀರನ್ನು ಸೇರಿಸಬಾರದು. ಹಾಗೆ ಎಣ್ಣೆಯಲ್ಲೇ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು, ಚೆನ್ನಾಗಿರ್ತದೆ. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮಾಗೆ ಹುರ್ಕೊಳ್ಳೋಣ ಎಲ್ಲ. ನಂತರ ಇಲ್ಲಿ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್, ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್, ನಂತರ ಅರಿಶಿನ 1 ಚಿಟಿಕೆಯಷ್ಟು, ಚಕ್ಕೆ ಲವಂಗ ಪುಡಿ 1 ಚಿಟಿಕೆಯಷ್ಟು, ಅವೆಲ್ಲ ಹಾಕಿ ಒಂದ್ಸಲಿ ಮಿಕ್ಸ್ ಕೊಡೋಣ. ಆವಾಗೆ ಈರುಳ್ಳಿಗೆ ಹಾಕಿದ್ರಲ್ಲ ಉಪ್ಪು, ಈಗ ಸಾಲದೇ ಇದ್ದರೆ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಒಂದು ಪ್ಲೇಟನ್ನು ಮುಚ್ಚಿಕೋಣ. 1 ನಿಮಿಷ ಕಾಲ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಲಿ. ನೋಡಿ, ಪ್ಲೇಟ್ ಓಪನ್ ಮಾಡಿದ್ಮೇಲೆ ಈ ಥರ ಇರ್ತದೆ. ಈಗ ಉಪ್ಪು ಸಾಲದೇ ಇತ್ತಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಹಾಕೋಣ. ಇನ್ನೊಂದ್ಸಲಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ಈಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈಗ ಸಣ್ಣಗೆ ತುರಿದಂತಹ ಹಸಿ ಕೊಬ್ಬರಿಯನ್ನು ಹಾಕೋಣ. ಇದು ಆಪ್ಷನಲ್, ಹಾಕಿದ್ರೂ ಚೆನ್ನಾಗಿರ್ತದೆ, ಹಾಕದೇ ಚೆನ್ನಾಗಿರ್ತದೆ. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ನೋಡಿ, ಈಗ ರೆಡಿ ಆಗೈತೆ ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇದು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ಫ್ರೈ ಮಾಡಿದ್ರೆ ಕಾಳೆಲ್ಲ ಗಟ್ಟಿಯಾಗೋಗ್ಬಿಡ್ತದೆ, ತಿನ್ನೋಕ್ಕೆ ಜಾಸ್ತಿ ಚೆನ್ನಾಗಿರಲ್ಲ.
ನೋಡಿ ಇವಾಗ ಒಂದು ಬಟ್ಲಕ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಹೆಲ್ತಿ ರೆಸಿಪಿ ಮೊಳಕೆ ಕಾಳಿನ ಪಲ್ಯ ರೆಡಿ ಆಗೈತೆ. ಈಗ ಇದು ತಿನ್ನಲು ಸಿದ್ಧ. ಇದು ಚಪಾತಿಗೆ ತಿನ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ಬೋದು, ಇಲ್ಲದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಈ ಥರ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದೈತೆ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.